ಜಸ್ಟ್ 64 ಲ್ಯಾಕಲ್ಲಿ ನಿಮಗೆ 4 ಮನೆಗಳನ್ನು ಕಟ್ಕೊಡ್ತಾರೆ ಅಂತ ಹೇಳ್ಬೋದು. ಕೆಳಗಡೆ 1 BHK, ಅದ್ರ ಮೇಲ್ಗಡೆ 2 BHKನ 2 ಯೂನಿಟು ಆ್ಯಂಡ್ ಮೇಲ್ಗಡೆನೂ ಅಷ್ಟೇ 1 BHK. ಕಂಪ್ಲೀಟ್ 40 ಫೀಟ್ ಗೇಟ್ರಿಂದ ಎಂಡ್ವರೆಗೂ ಕೂಡ 40 ಫೀಟ್ ನಿಮ್ಗೆ ಇರುತ್ತೆ. ಇಲ್ಲಂತ ಬಂದಾಗ ನಿಮಗೆ ಆಲ್ಮೋಸ್ಟ್ 15 ಫೀಟ್, ಇಲ್ಲಿ ನಿಮಗೆ 15 ಅಡಿ ಅಗಲ ಬರುತ್ತೆ. 40 ಅಡಿಗೆ 15 ಅಡಿ ಇರುವಂತಹ ವಿಶಾಲವಾದ ಪಾರ್ಕಿಂಗು. ಈಸಿ ತೆಗೆಯೋದಕ್ಕೆ ಮಾಡೋದಕ್ಕೆ ಇದಾಗಲಿ ಅಂತ ಹೆಲ್ಪ್ ಆಗಲಿ ಅಂತ ಈ ಥರ ಮಧ್ಯದಲ್ಲಿ ಗ್ಯಾಪನ್ನು ಕೊಟ್ಟಿದ್ದಾರೆ. 2.5 ಟ್ರ್ಯಾಕ್ನ UPVC ವಿಂಡೋ ಕೊಟ್ಟಿರುವಂಥದ್ದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ವೀಕ್ಷಕರೇ, ನಿನ್ಗಡೆ ಮನೆ ನೋಡ್ತಾ ಇದ್ರೆ ಈ ಮನೆ 30-40 ಕಟ್ಟಿರುವಂಥದ್ದು ಆ್ಯಂಡ್ ಆಲ್ರೆಡಿ ತಮ್ಮನೇಲಲ್ಲಿ ನೋಡ್ದಂಗೆ ಜಸ್ಟ್ 64 ಲ್ಯಾಕಲ್ಲಿ ನಿಮಗೆ 4 ಮನೆಗಳನ್ನು ಕಟ್ಕೊಡ್ತಾರೆ ಅಂತ ಹೇಳ್ಬೋದು. ಕೆಳಗಡೆ 1 BHK, ಅದ್ರ ಮೇಲ್ಗಡೆ 2 BHKನ 2 ಯೂನಿಟು ಆ್ಯಂಡ್ ಮೇಲ್ಗಡೆನೂ ಅಷ್ಟೇ 1 BHK. ಟೋಟಲ್ ಆಗಿ 4 ಮನೆಗಳನ್ನು ಒಂದು ಬೆಸ್ಟ್ ಬಜೆಟಲ್ಲಿ ಕಟ್ಕೊಟ್ಟಿದ್ದಾರೆ ವೀಕ್ಷಕರೇ. ಆ್ಯಂಡ್ ಈ ಕನ್ಸ್ಟ್ರಕ್ಷನ್ ಮಾಡಿರೋಂಥವ್ರು ನಮ್ಮ RCC ಅವರು ಹೊಸ ಬ್ರ್ಯಾಂಡ್ ನ್ಯೂ ಮನೆ ಅಂತ ಹೇಳ್ತೀನಿ. ಬನ್ನಿ ಮನೆ ತೋರಿಸ್ಕೊಂಡು ಬರ್ತೀನಿ. ಅಷ್ಟೇ ಅಲ್ಲದೆ ಓನರ್ ಕೂಡ ಇದ್ದಾರೆ, ಓನರ್ ರಿವ್ಯೂ ಕೂಡ ತಗೊಳ್ಳೋಣ ವೀಕ್ಷಕರೇ. ಇದು 30-40 ಕಟ್ಟಿರುವಂಥ ಮನೆ. ಬನ್ನಿ ನನ್ನ ಜೊತೆ. ಮೊದಲೇದಾಗಿ ಫ್ರಂಟ್ ಎಲಿವೇಷನ್ ಅನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಾನು ಇವತ್ತು. ಕಂಪ್ಲೀಟ್ ಎಕ್ಸ್ಪ್ಲನೇಷನನ್ನು ನಾನೇ ಕೊಡ್ತಾ ಇದ್ದೀನಿ. ಇದು ಬಂದುಬಿಟ್ಟು ವೆಸ್ಟ್ ಫೇಸಿಂಗ್ ಮನೆ. ನೀವು ಎದುರುಗಡೆ ನೋಡ್ತಾ ಇರ್ಬೋದು, ಕಂಪ್ಲೀಟ್ ಸಿವಿಲ್ ವರ್ಕಲ್ಲೇ ಎಲ್ಲವನ್ನು ಕಂಪ್ಲೀಟ್ ಮಾಡಿದ್ದಾರೆ. ತುಂಬ ಲುಕ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡ್ಯುಯಲ್ ಕಲರ್ ತೊಗೊಂಡಿದ್ದಾರೆ. ಸೊ ಈ ಕಡೆ ಗ್ರೇ ಬರುತ್ತೆ, ಈ ಕಡೆ ನಿಮಗೆ ಆಲ್ಮೋಸ್ಟ್ ಟೆರಾಕೋಟಾ ಪೇಂಟ್ ಬರುತ್ತೆ ಅಂತ ಹೇಳ್ಬೋದು. ಸಮ್ ಆರೆಂಜಸ್ ಬರುತ್ತೆ. ಆ್ಯಂಡ್ ಇಲ್ಲೆಲ್ಲ ನಿಮಗೆ ಸಿವಿಲಲ್ಲೇ ನೋಡಿ ಕಂಪ್ಲೀಟಾಗಿ ಬ್ಯಾಂಡನ್ನು ಹಾಕಿದ್ದಾರೆ. ಪ್ರತಿಯೊಂದು ವಿಂಡೋಗೂ ಕೂಡ ಬ್ಯಾಂಡನ್ನು ತೊಗೊಂಡಿದ್ದಾರೆ. ಇಲ್ಲಿ ಗ್ರೂ ಡಿಸೈನನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಟೆಕ್ಸ್ಚರ್ ಪೇಂಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ಚಿಕ್ಕ ಚಿಕ್ಕ ಬಾತ್ರೂಮ್ ವಿಂಡೋಸ್ ಏನಿದೆ ಇದಕ್ಕೂ ಕೂಡ ಇಲ್ಲಿ ಕಂಪ್ಲೀಟ್ ಬ್ಯಾಂಡಿಂಗನ್ನು ಕ್ರಿಯೇಟ್ ಮಾಡಿದ್ದಾರೆ. ಸೊ ಕೆಳಗಡೆ ಕೂಡ ಒಂದು ಲೆಜ್ಜನ್ನು ತೊಗೊಂಡು ಇಲ್ಲಿ ಲೈಟ್ಸ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇದು ಕಂಪ್ಲೀಟ್ ಬಾಲ್ಕನಿ ವೀಕ್ಷಕರೇ. ಕೆಳಗಡೆ ಗೇಟ್ ನೋಡ್ತಾ ಇದ್ದೀರಾ. ಸೊ ಆಲ್ಮೋಸ್ಟ್ ನಿಮಗೆ ಇದು 10 ಫೀಟ್ ಬೈ 8 ಫೀಟ್ನ ಒಂದು ಗೇಟನ್ನು ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ನೇಮ್ ಬೋರ್ಡನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ಕಡೆಯೂ ನೇಮ್ ಬೋರ್ಡ್ ಇದೆ, ಸೊ ಈ ಕಡೆಯೂ ಕೂಡ ನೇಮ್ ಬೋರ್ಡ್ ಇದೆ. ಸೊ ಇದು ಕಂಪ್ಲೀಟ್ ಬಾಲ್ಕನಿ ಬರುತ್ತೆ ವೀಕ್ಷಕರೇ. ವೆಸ್ಟ್ ಫೇಸಿಂಗ್ ಮನೆ. ಸೊ ಆಲ್ರೆಡಿ ಹೇಳ್ದಂಗೆ ಕೆಳಗಡೆ ಬೆಸ್ಟ್ ಪಾರ್ಕಿಂಗ್ ಇದೆ. 1 BHK, 2 BHK, 2 BHK ಆ್ಯಂಡ್ ಮೇಲ್ಗಡೆನೂ ಕೂಡ 1 BHK ಇದೆ. ಬನ್ನಿ ಇವಾಗ ನಾನು ನಿಮಗೆ ಪಾರ್ಕಿಂಗ್ ತೋರಿಸ್ಕೊಂಬರ್ತೀನಿ. ಸೊ ವೀಕ್ಷಕರೇ, ವಿಶಾಲಾದಂಥ ಪಾರ್ಕಿಂಗ್ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟ್ 40 ಫೀಟ್ ಗೇಟ್ರಿಂದ ಎಂಡ್ವರೆಗೂ ಕೂಡ 40 ಫೀಟ್ ನಿಮ್ಗೆ ಇರುತ್ತೆ. ಇಲ್ಲಂತ ಬಂದಾಗ ನಿಮಗೆ ಆಲ್ಮೋಸ್ಟ್ 15 ಫೀಟ್, ಇಲ್ಲಿ ನಿಮಗೆ 15 ಅಡಿ ಅಗಲ ಬರುತ್ತೆ. 40 ಅಡಿಗೆ 15 ಅಡಿ ಇರುವಂತಹ ವಿಶಾಲವಾದ ಪಾರ್ಕಿಂಗು. ಕೆಳಗಡೆ ಟೈಲ್ಸ್ ನೋಡ್ತಾ ಇದ್ರೆ ಇದು ಕೂಡ ಅಷ್ಟೇ ಪಾರ್ಕಿಂಗ್ ಟೈಲ್ಸು ಲೇಟೆಸ್ಟ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ 50 to 55 ರುಪೀಸ್ ಆಗುತ್ತೆ. ಸಂಪ್ ನೋಡ್ತಾ ಇದ್ರೆ ಸಂಪಲ್ಲೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ 15,000 ಲೀಟರ್ ಸಂಪ್ ಕೊಡ್ತಾ ಇದ್ದಾರೆ ವೀಕ್ಷಕರೇ. ಸೊ ಇದು ಕಂಪ್ಲೀಟ್ ಸೆಕ್ಷನ್ಸ್ ತೋರಿಸ್ತಾ ಇದ್ದೀನಿ. ಸೊ ಹಿಂದುಗಡೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಆ್ಯಂಡ್ ಸೆಟ್ ಬ್ಯಾಕಿಗೆ ಇಲ್ಲಿ ನಿಮಗೆ ನೋಡಿ MS ಇದನ್ನು ಹಾಕ್ಕೊಟ್ಟಿದ್ದಾರೆ, ಕವರಿಂಗನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೇಫ್ಟಿ ಗ್ರಿಲ್ಲು, ಇಲ್ಲಿ ಸೆಟ್ ಬ್ಯಾಕ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಚಿಕ್ಕದಾಗಿ ಡೋರ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಬೋರ್ವೆಲ್ ಇದೆ. ಓಕೆ, ಸೊ ಇಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗು, ಸಂಪು, ಪಂಪು ಎಲ್ಲ ಇಲ್ಲೇ ಬಂದುಬಿಡುತ್ತೆ. ಫ್ರಂಟ್ ಕ್ಲಾಡಿಂಗ್ ಅಂತ ಬಂದಾಗ 2x4ನ ಟೈಲ್ಸನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು. ಚಿಕ್ಕದಾಗಿ ಮಾಡಿದ್ದಾರೆ ಅಷ್ಟೇ, ಅಂತ ಜಾಸ್ತಿ ಏನಿಲ್ಲ. ಸೊ ಅಲ್ಲಿ ಗ್ರೂ ಡಿಸೈನನ್ನು ಮಾಡಿದ್ದಾರೆ. ಸೊ ಈ ಕಡೆ ಬಂದುಬಿಡೋಣ. ಸೊ ಇಲ್ಲಿ ಕೆಳಗಡೆ ನಿಮಗೆ 1 BHK ಇದೆ, ರೆಂಟಲ್ ಪರ್ಪಸ್ಸು. ಟೀಕ್ವುಡ್ನ ಡೋರ್ ವೀಕ್ಷಕರೇ. ಆಲ್ಮೋಸ್ಟ್ 25,000ಅಲ್ಲಿ ಕಂಪ್ಲೀಟ್ ಸೆಕ್ಷನ್ಸ್ ಬಂದುಬಿಡುತ್ತೆ ನಿಮಗೆ. ಕೆಳಗಡೆ ಚಿಕ್ಕದ ಗ್ರಾನೈಟ್ ಪೀಸನ್ನು ಹಾಕಿದ್ದಾರೆ. ಸೊ ಇದು ರೆಂಟಲ್ ಯೂನಿಟು 1 BHK. ಇದು ಲಿವಿಂಗ್ ಅಂತ ಹೇಳ್ಬೋದು. 2x4ನ ಟೈಲ್ಸನ್ನು ಹಾಕಿದ್ದಾರೆ. 65 ರುಪೀಸ್ ಟೈಲ್ಸ್ ಇದು. ಸೊ ಅಗಲ ಅಂತ ಬಂದಾಗ ಆಲ್ಮೋಸ್ಟ್ 12 ಫೀಟ್ ಬರುತ್ತೆ. ಈ ರೀತಿ ನಿಮಗೆ 14 ಬರುತ್ತೆ. 14/12 ಅಂತೂ ಆರಾಮಾಗಿದೆ ಲಿವಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಈ ಕಡೆ ಕಿಚನ್ ಅಂತ ಬಂದಾಗ ಇದು ಕಿಚನ್ನು. ಹೀಗೆ ನಿಮಗೆ 6 ಫೀಟ್ ಬರುತ್ತೆ, ಹೀಗೆ 9 ಫೀಟ್ ಬರುತ್ತೆ. 9/6 ಡ್ಯಾಡೋ ಟೈಲ್ಸ್ 2x4ಅನ್ನು ಹಾಕೊಂಡಿದ್ದಾರೆ ವೀಕ್ಷಕರೇ. ಆ್ಯಂಡ್ ಕೆಳಗಡೆ ಇದು ತುಮಕೂರು ಬ್ರೌನನ್ನು ನಿಮಗೆ ಇಲ್ಲಿ ಕಿಚನ್ ಕೌಂಟರ್ ಟಾಪ್ ಆಗಿ ಹಾಕಿರುವಂಥದ್ದು. ಕ್ವಾರ್ಡ್ಸ್ನ ಒಂದು ಇದು ಕೊಟ್ಟಿದ್ದಾರೆ, ಸಿಂಕನ್ನು ಕೊಟ್ಟಿದ್ದಾರೆ. ಟ್ಯಾಪ್ ಕೂಡ ನೋಡ್ತಾ ಇದ್ದೀರಾ. ಹಾಟ್ ಆ್ಯಂಡ್ ಕೋಲ್ಡ್ಗೆ ಡ್ಯುಯಲ್ ಟ್ಯಾಪನ್ನು ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಡ್ಯಾಡೋ ಟೈಲ್ಸ್ 4 ಫೀಟ್ಗೆ ಹಾಕಿದ್ದಾರೆ. ಇದ್ರ ಮೇಲ್ಗಡೆ ಇಂಟೀರಿಯರ್ ಬರಬೇಕು, ಕೆಳಗಡೆನೂ ಕೂಡ ಇಂಟೀರಿಯರ್ ಮಾಡಬೇಕು. ಸೊ ಈ ರೀತಿ ಸ್ವಲ್ಪ ಹೈಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಈ ಕಡೆ ಬಂದುಬಿಡೋಣ. ಸೊ ಈ ಕಡೆ ಬಂದಾಗ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ WPC ಡೋರನ್ನು ಹಾಕಿರುವಂಥದ್ದು. ಒಳಗಡೆ ತೋರಿಸ್ಬಿಡ್ತೀನಿ. ವಾಶ್ರೂಮ್ ವೀಕ್ಷಕರೇ ನಿಮಗೆ ಆಲ್ಮೋಸ್ಟ್ 6 ಫೀಟ್ ಬೈ 8 ಫೀಟ್ ಬರ್ತಾ ಇದೆ. 1.5ನ ಟೈಲ್ಸ್ನ ಇಲ್ಲಿ ಯೂಸ್ ಮಾಡಿರುವಂಥದ್ದು. ಪ್ಯಾರಿವಾರ್ನ ಸಿಂಕನ್ನು ಕೊಟ್ಟಿದ್ದಾರೆ. ಪ್ಯಾರಿವಾರ್ನ ಇದನ್ನು ಕಮೋಡನ್ನು ಕೊಟ್ಟಿರುವಂಥದ್ದು. ಕಂಪ್ಲೀಟ್ ನಿಮಗೆ SS ಇಲ್ಲಿ ಫಿಟ್ಟಿಂಗ್ಸನ್ನು ಕೊಟ್ಟಿರುವಂಥದ್ದು ವೀಕ್ಷಕರೇ. ಏಷ್ಯನ್ ಪೇಂಟ್ಸ್ ಅವ್ರದ್ದು SS. ಆ್ಯಂಡ್ ಇಲ್ಲಿ 7 ಫೀಟ್ವರೆಗೆ ಟೈಲ್ಸನ್ನು ಹಾಕಿದ್ದಾರೆ. 2x4 ಟೈಲ್ಸು 65 ರುಪೀಸ್ಗೆ ಬರುವಂಥದ್ದು ವೀಕ್ಷಕರೇ. ಆ್ಯಂಡ್ ಈ ಕಡೆ ಬಂದರೆ ಒಂದು ರೂಮ್ ಇದೆ. ರೂಮ್ ನಿಮಗೆ ಆಲ್ಮೋಸ್ಟ್ 10/12 ಬರ್ತದೆ ವೀಕ್ಷಕರೇ. 10/12 ಇರುವಂಥದ್ದು. ಸೊ ಇಲ್ಲೋ ವಿಂಡೋ ಕೊಟ್ಟಿದ್ದಾರೆ ನೋಡಿ. ಸೊ ಹೊರಗಡೆ ಯಾರಾದರೂ ಬಂದರೆ ಮಾಡಿದ್ರೆ ಇಲ್ಲಿಂದನೇ ಗೊತ್ತಾಗುತ್ತೆ. UPVC ವಿಂಡೋಸನ್ನು ಯೂಸ್ ಮಾಡಿರುವಂಥದ್ದು. ಗ್ರಿಲ್ಲನ್ನು ಕೂಡ ಕೊಟ್ಟಿದ್ದಾರೆ. ಈಸಿ ತೆಗೆಯೋದಕ್ಕೆ ಮಾಡೋದಕ್ಕೆ ಇದಾಗಲಿ ಅಂತ ಹೆಲ್ಪ್ ಆಗಲಿ ಅಂತ ಈ ಥರ ಮಧ್ಯದಲ್ಲಿ ಗ್ಯಾಪನ್ನು ಕೊಟ್ಟಿದ್ದಾರೆ. 2.5 ಟ್ರ್ಯಾಕ್ನ UPVC ವಿಂಡೋ ಕೊಟ್ಟಿರುವಂಥದ್ದು. ಸೊ ಇದು 1 BHK. ಬನ್ನಿ ಇವಾಗ ನಾನು ನಿಮಗೆ ಮೇಲ್ಗಡೆ 2 BHK ತೋರಿಸ್ಕೊಡ್ತೀನಿ. ಸ್ಟೇರ್ಕೇಸ್ ಅಂತ ಬಂದರೆ 6 ಫೀಟ್ ಸ್ಟೇರ್ಕೇಸ್ ಬರುತ್ತೆ.
3 ಫೀಟ್ ಈ ಕಡೆ 3 ಫೀಟ್ ಈ ಕಡೆ ಬರುತ್ತೆ. ಕಂಪ್ಲೀಟಾಗಿ MS ಒಂದು ರೈಲಿಂಗ್ಸನ್ನು ತೊಗೊಂಡಿದ್ದಾರೆ. ಸೊ ಇಲ್ಲಿ ಸ್ಟೀರ್ ಇದು ಕೂಡ ನೋಡ್ತಾ ಇದ್ದಾರೆ, ಗ್ರನೇಟ್ ಕೂಡ ನೋಡ್ತಾ ಇದ್ರೆ, ನಿಮಗೆ ರೈಸರ್ ಕೂಡ ಅದನ್ನೇ ತೊಗೊಂಡಿರುವಂಥ ಗ್ರನೇಟನ್ನೇ ಹಾಕಿದ್ದಾರೆ. ಸೊ ಬನ್ನಿ ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಇವಾಗ. ಸೊ ಈ ಕಡೆ ಬಂದಾಗ ಇಲ್ಲಿ ನಿಮಗೆ ಸ್ವಲ್ಪ ಸ್ಪೇಸ್ ಕೂಡ ಸಿಗುತ್ತೆ, ನಿಮ್ಮ ಸಿಲಿಂಡರ್ ಇಟ್ಕೊಳ್ಳೋದಕ್ಕೆ, UPS ಇಟ್ಕೊಳ್ಳೋದಕ್ಕೆ ಅಥವಾ ಮೋಟ್ರ್ ಫಿಟ್ ಮಾಡ್ತೀರಾ, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಜಾಗ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಸೆಟ್ ಬ್ಯಾಕ್ನ ವಿಚಾರಕ್ಕೆ ಬಂದರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೊ ವೀಕ್ಷಕರೇ, ಇವಾಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲೂ ಇದೇ ರೀತಿ 2 BHK ಬರುತ್ತೆ, ಕೆಳಗಡೆನೂ ಅದೇ ರೀತಿ, ಇಲ್ಲೂ ಅದೇ ರೀತಿ. ಇಲ್ಲಿ ಸಾದ್ರಳ್ಳಿ ಯೂಸ್ ಮಾಡಿದ್ದಾರೆ, ಬಟ್ ಇದು ಫ್ಲೇಮ್ಡ್ ಅಲ್ಲ, ಇದು ನಿಮಗೆ ಶೈನಿ ಫಿನಿಶ್ ಬರುತ್ತೆ ಅಂತ ಹೇಳ್ಬೋದು. ಫ್ರಂಟಲ್ಲಿ ಕ್ಲಾಡಿಂಗು, ಪಾರ್ಕಿಂಗಲ್ಲಿ ನೋಡಿದಲ್ವಾ, ಸೇಮ್ 2x4 ಕ್ಲಾಡಿಂಗನ್ನು ಯೂಸ್ ಮಾಡಿದ್ದಾರೆ. ಇದು ಕಂಪ್ಲೀಟ್ ನಿಮಗೆ ಒಂಥರ ಪೋರ್ಟಿಕೋ ಥರ ಬರುತ್ತೆ. ಇಲ್ಲಿ ಟೀಕ್ ವುಡ್ನ ಡೋರನ್ನು ತೊಗೊಂಡಿದ್ದಾರೆ ವಿತ್ ಟೀಕ್ ಫ್ರೇಮು. ಇದು ಆಲ್ಮೋಸ್ಟ್ ನಿಮಗೆ 35,000 ಆಗುತ್ತೆ ಕಂಪ್ಲೀಟಾಗಿ ಎಂಟೈರ್ ಆಗಿ. ಇನ್ನು ಒಳಗಡೆ ಬಂದ್ಬಿಡೋಣ. ಸೊ ವೀಕ್ಷಕರೇ, ಇದು ಲಿವಿಂಗ್ ಅಂತ ಬಂದಾಗ 18 ಫೀಟ್ ಬೈ 18. ಸೊ ಹೀಗೂ ನಿಮಗೆ 18 ಸಿಗುತ್ತೆ. ಸೊ ಹೀಗೂ ಕೂಡ ಒಂದು 18 ಸಿಗುತ್ತೆ ಅಂತ ಹೇಳ್ಬೋದು. ತುಂಬ ವಿಶಾಲವಾದಂಥ ಒಂದು ಲಿವಿಂಗು. ಆ್ಯಂಡ್ ಕೆಳಗಡೆ ನೋಡ್ತಾ ಇರ್ಬೋದು 2x4ನ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಕ್ರಾಸ್ ವೆಂಟಿಲೇಷನ್ಗೆ ತುಂಬ ಹ್ಯೂಜ್ ಆಗಿರುವಂತಹ 6 ಫೀಟ್ ಬೈ 5 ಫೀಟ್ನ ಒಂದು ವಿಂಡೋ ತೊಗೊಂಡಿದ್ದಾರೆ. ಈ ಕಡೆನೂ 6 ಫೀಟ್ ಬೈ 6 ಫೀಟ್ನ ವಿಂಡೋ ತೊಗೊಂಡಿದ್ದಾರೆ. UPVC ಜೊತೆಯಲ್ಲಿ ಗ್ರಿಲ್ ಬರ್ತಾ ಇದೆ. ಮನೆ ಸ್ವಲ್ಪ ಖಾಲಿ ಇರೋದ್ರಿಂದ ಏಕೋ ಬರ್ತಾ ಇರ್ಬೋದು. ಸೊ ಈ ಕಡೆ ಬಂದ್ಬಿಡೋಣ. ಸೊ ವೀಕ್ಷಕರೇ, ಈ ಕಡೆ ಇರುವಂಥದ್ದು ಇದು ಕಿಚನ್ನು, ಇದು ನಿಮಗೆ ಡೈನಿಂಗ್ ಏರಿಯಾ. ಇದನ್ನು ಕ್ಲಬ್ ಮಾಡಿ ಹೇಳ್ಬಿಡ್ತೀನಿ. ಹೀಗೆ ನಿಮಗೆ ಆಲ್ಮೋಸ್ಟ್ 14 ಫೀಟ್ ಬರುತ್ತೆ, ಹೀಗೆ ನಿಮಗೆ ಆಲ್ಮೋಸ್ಟ್ 18 ಫೀಟ್ ಬರುತ್ತೆ ವೀಕ್ಷಕರೇ. ಉದ್ದ ಮತ್ತು ಅಗಲ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸ್ಮಾಲ್ ಆಗಿ ಒಂದು ಬ್ರೇಕ್ಫಾಸ್ಟ್ ಕೌಂಟ್ರನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸದ್ರಳಿಯನ್ನು ಟಾಪ್ ಆಗಿ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕಿಚನ್ ಕೌಂಟ್ರನ್ನು ಕೂಡ ಮಾಡಿದ್ದಾರೆ. ನಾನು ಆಲ್ರೆಡಿ ಹೇಳಿದ್ದೀನಿ, ತುಮಕೂರು ಬ್ರೌನ್ನ ಯೂಸ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಟಾಪನ್ನು ಕ್ರಿಯೇಟ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಇಲ್ಲಿ ಕಾರ್ಡ್ ಸಿಂಕನ್ನು ಕೊಟ್ಟಿದ್ದಾರೆ. ಹಾಟ್ ಆ್ಯಂಡ್ ಕೋಲ್ಡ್ನ ಟ್ಯಾಪ್ ಬರ್ತಾ ಇದೆ. ಗ್ರೇ ಕಲರ್ ಡ್ಯಾಡೋ ಟೈಲ್ಸನ್ನು ಹಾಕಿದ್ದಾರೆ. ಇದು 2x4 ಟೈಲ್ಸು. ಆ್ಯಂಡ್ ಇದು ನಿಮಗೆ ಆಲ್ಮೋಸ್ಟ್ 65 ರೂಪೀಸ್ ಆಗುತ್ತೆ ವೀಕ್ಷಕರೇ. ತುಂಬ ಚೆನ್ನಾಗಿದೆ. ಓಕೆ, ಸೊ ಇದು ಬಂದುಬಿಟ್ಟು ಡೈನಿಂಗ್ ಏರಿಯಾ. ಸೊ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಅದಕ್ಕೆ ಔಟ್ಲೆಟು, ಇನ್ಲೆಟ್ಟು, ಟ್ಯಾಪು ಪ್ರತಿಯೊಂದು ಕೂಡ ಇದೆ. ಇಲ್ಲೊಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಬಂದರೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಫಸ್ಟ್ ಬರ್ತಾ ಇರೋಂಥದ್ದು. WPC ಡೋರನ್ನು ಹಾಕ್ಕೊಂಡಿದ್ದಾರೆ. ಕಾಮನ್ ವಾಶ್ರೂಮ್ ಕೆಳಗಡೆ ನೋಡಿದ್ರಲ್ಲ 6 ಫೀಟ್ ಬೈ 8 ಫೀಟ್ ಬರ್ತಾ ಇದೆ. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಪ್ಯಾರಿವಾರ್ನ ಫಿಟ್ಟಿಂಗ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ಇದು ವಾಶ್ ಬೇಸಿನ್ ಇರ್ಬೋದು, ಕಮೋಡ್ ಇರ್ಬೋದು, ವಾಲ್ ಮಿಕ್ಸರ್ಸ್ಗಳಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಪ್ಯಾರಿವಾರನ್ನು ಯೂಸ್ ಮಾಡಿದ್ದಾರೆ. ಟೈಲ್ಸನ್ನು 7 ಫೀಟ್ವರೆಗೆ ಎಂಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. 2x4ನ ಟೈಲ್ಸು ಕಾಂಬಿನೇಷನಲ್ಲಿ ತೊಗೊಂಡಿದ್ದಾರೆ. ವೈಟ್ ಮತ್ತು ಗ್ರೇ ಜೊತೆ ಕಾಂಬಿನೇಷನನ್ನು ಮಾಡಿದ್ದಾರೆ. ಇನ್ನು ಈ ಕಡೆ ಬಂದರೆ ರೂಮು ಕೆಳಗಡೆ ನೋಡಿದ್ರಲ್ಲ 10 ಫೀಟ್ ಬೈ 12 ಫೀಟ್ ಇರುವಂಥ ರೂಮು, ತುಂಬ ವಿಶಾಲವಾಗಿದೆ. ಸೇಮ್ ಟೈಲ್ಸು ಎಂಟೈರ್ ಮನೆಗೆ ಒಂದೇ ಫ್ಲೋರಿಂಗನ್ನು ಹಾಕಿರುವಂಥದ್ದು. ಆ್ಯಂಡ್ ಇದಕ್ಕೆ ನಿಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಬರುತ್ತೆ. ಈ ಪೇಂಟ್ ನೋಡ್ರಿ ತುಂಬ ಚೆನ್ನಾಗಿದೆ, ಡ್ಯೂಕೋ ಪೇಂಟ್ ಥರ ಕಾಣಿಸುತ್ತೆ, ಬಟ್ ಡ್ಯೂಕೋ ಪೇಂಟ್ ಅಲ್ಲ ವೀಕ್ಷಕರೇ. ಆ್ಯಂಡ್ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತಂದರೆ ವೀಕ್ಷಕರೇ, ಇಲ್ಲಿ ನಿಮಗೆ ಪಾರ್ಟಿಷನ್ ಸಿಗುತ್ತೆ. ಡ್ರೈ ಮತ್ತು ವೆಟ್ ಏರಿಯಾ ಎರಡನ್ನು ಸಪ್ರೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ಆಲ್ಮೋಸ್ಟ್ 10 ಫೀಟ್ ಬರುತ್ತೆ, ಅಗಲ ಬಂದುಬಿಟ್ಟು ನಿಮಗೆ 5 ಫೀಟ್ ಬರುತ್ತೆ. ಪ್ಯಾರಿವಾರ್ನ ಸಂಪೂರ್ಣ ಫಿಟ್ಟಿಂಗ್ ಇದು ಇಲ್ಲಿ ಪ್ರತಿಯೊಂದು ಕೂಡ ಇಲ್ಲೇ ಬರುತ್ತೆ. ಆ್ಯಂಡ್ ಇಲ್ಲೊಂದು ಚಿಕ್ಕದಾದಂಥ ಪಾರ್ಟಿಷನ್ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ವೆಟ್ ಏರಿಯಾ, ಸ್ನಾನ ಮಾಡೋದಕ್ಕೆ. ಸೊ ಇಲ್ಲಿ ವಾಲ್ ಮಿಕ್ಸರನ್ನು ಕೊಟ್ಟಿದ್ದಾರೆ ಪ್ಯಾರಿವಾರ್ ಅವ್ರದ್ದು. 7 ಫೀಟ್ವರೆಗೆ ಟೈಲ್ಸ್ ಆ್ಯಸ್ ಇಟ್ ಈಸ್ ಮಾಡಿದ್ದಾರೆ. ಬೇಕಾದರೆ ನೀವು ಇಲ್ಲಿ ಒಂದು ಗ್ಲಾಸ್ ಪಾರ್ಟಿಷನನ್ನು ಕೂಡ ಮಾಡ್ಕೋಬೋದು. ಚಿಕ್ಕದೇನ್ರಿ, ದೊಡ್ಡದಾಗಿರೋಂಥ ಒಂದು UPVC ವಿಂಡೋಸನ್ನೇ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ವಿತ್ ಎಕ್ಸಾಸ್ಟ್ ಫ್ಯಾನ್ ಹಾಕೊಬೇಕಲ್ಲಿ. ಇದು ಫಸ್ಟ್ ರೂಮ್ ಆಯಿತು. ಆ್ಯಕ್ಚುಲಿ 2 ಬೆಡ್ರೂಮ್ಸ್ಗಳಿರುವಂಥದ್ದು, ಸ್ಪೇಸಸ್ ಆಗಿದೆ. ಇದು ಸೆಕೆಂಡ್ ಬೆಡ್ರೂಮು, ನೀವು ನೋಡ್ತಾ ಇದ್ದೀರಾ. ಇದನ್ನು ಅಷ್ಟೇ 14 ಫೀಟ್ ಬೈ 12 ಫೀಟ್ ಬರುತ್ತೆ. ತುಂಬ ವಿಶಾಲವಾಗಿದೆ ವೀಕ್ಷಕರೇ. ಓಕೆ, ಖಾಲಿ ಇರೋದ್ರಿಂದ ತುಂಬ ಎಕೋ ಕೂಡ ಬರ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ 2 ಯೂನಿಟ್ಗಳು ಸೇಮ್ ಬರುತ್ತೆ. ನಾನು ಏನು ಇವಾಗ 2 BHK ತೋರಿಸಿದೆ, ಇದೇ ರೀತಿಯಲ್ಲಿ ಈ ಫ್ಲೋರು ಆ್ಯಂಡ್ ಇದ್ರ ಕೆಳಗಡೆ ಫ್ಲೋರ್ ಬರುತ್ತೆ. ಆ್ಯಂಡ್ ಇದ್ರ ಮೇಲ್ಗಡೆ ವೀಕ್ಷಕರೇ 1 BHK ಇದೆ. ಅದು ಕೆಳಗಡೆ ನಾನು ಪಾರ್ಕಿಂಗಲ್ಲಿ ತೋರಿಸಿದೆ ಅಲ್ವಾ, ಆ್ಯಸ್ ಇಟ್ ಈಸ್ ಬರುತ್ತೆ. ಸೊ ವೀಕ್ಷಕರೇ, ಇದು ಮೇಲ್ಗಡೆ ಟೆರಸ್ ಅಂತ ಹೇಳ್ಬೋದು. ಇಲ್ಲೂ ಕೂಡ 1 BHK ಇದೆ, ತೋರಿಸ್ತೀನಿ ನಾನು ನಿಮಗೆ ಸ್ವಲ್ಪ ದೂರಲ್ಲೇ. ಸೊ ಈ ಕಡೆ ಇಲ್ಲಿ ಓಪನ್ ಟೆರಸ್ಸು. ಬನ್ನಿ ಫಸ್ಟ್ ಮನೆ ನೋಡ್ಕೊಂಡು ಬಂದುಬಿಡೋಣ. ಕೆಳಗಡೆ ನೋಡಿದ್ರಲ್ಲ ಸೇಮ್ ಟೀಕ್ ಡೋರು. ಈ ಕಡೆ 1 BHK. ಸೊ ಬೆಸ್ಟ್ ಒಂದು ಲಿವಿಂಗನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಹೀಗೆ ನಿಮಗೆ ಆಲ್ಮೋಸ್ಟ್ 9 ಫೀಟ್ ಬರುತ್ತೆ. ಹೀಗೆ ನಿಮಗೆ ಆಲ್ಮೋಸ್ಟ್ ಒಂದು 12 ಫೀಟ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಈ ಕಡೆ ಬಂದುಬಿಡೋಣ. ಇದು ಕಿಚನ್ ಏರಿಯಾ. ಕಿಚನ್ ನಿಮಗೆ ಆಲ್ಮೋಸ್ಟ್ 10 ಬೈ 12 ಬರುತ್ತೆ, ಸ್ಪೇಸಸ್ ಆಗಿದೆ. ಸೊ ಅವಾಗ ಕೆಳಗಡೆ ನೋಡಿದ್ರಲ್ಲ, ಸೊ ಎಲ್ಲ ಸ್ಪೆಸಿಫಿಕೇಷನ್ನು ಸೇಮ್ ಅಂತಲೇ ಹೇಳ್ತೀನಿ. ಟೈಲ್ಸಿಂದ ಹಿಡಿದು ಫಿಟ್ಟಿಂಗ್ಸ್ ಹಿಡಿದು ಎವ್ರಿಥಿಂಗ್ ಇಸ್ ಸೇಮ್. ಸೊ ಇಲ್ಲಿ 1 ಬೆಡ್ರೂಮ್ ಬರುತ್ತೆ, ಬಟ್ ಇದು ತುಂಬ ವಿಶಾಲವಾಗಿದೆ. ಆಲ್ಮೋಸ್ಟ್ 14 ಫೀಟ್ ಬೈ 12 ಫೀಟ್ ಬರ್ತಾ ಇದೆ ವೀಕ್ಷಕರೇ. ತುಂಬಾ ಸ್ಪೇಸಸ್ ಆಗಿದೆ ಅಂತ ಹೇಳ್ಬೋದು. ಈ ಕಡೆ ಬಂದರೆ ನಿಮಗೆ ವಾಷಿಂಗ್ ಮಷಿನ್ ಇಟ್ಕೊಳ್ಳೋದಕ್ಕೆ ಚಿಕ್ಕದಾದಂಥ ಒಂದು ಜಾಗ ಕೊಟ್ಟಿದ್ದಾರೆ. ಈ ಕಡೆ ವಾಶ್ರೂಮ್ ಕೂಡ ಅಷ್ಟೇ ತುಂಬ ದೊಡ್ಡದಾಗಿದೆ. ಇದು ನಿಮಗೆ 6 ಫೀಟ್ ಬೈ 4 ಫೀಟ್ ಬರುತ್ತೆ. ವಾಶ್ ಬೇಸಿನ್ ಪ್ಯಾರಿವಾರ್ದು, ಇದು ಪ್ಯಾರಿವಾರ್ದು. ಫಿಟ್ಟಿಂಗ್ ಅಂತ ಬಂದಾಗ SS ಫಿಟ್ಟಿಂಗನ್ನು ಕೊಟ್ಟಿದ್ದಾರೆ ವೀಕ್ಷಕರೇ. ಇದಿಷ್ಟೇ ಆಯಿತು. ಇನ್ನು ಈ ಕಡೆ ಬಂದರೆ ಟೆರಸ್ಸು. ಬನ್ನಿ ಟೆರಸ್ ತೋರಿಸ್ತೀನಿ ನಾನು ನಿಮಗೆ. ಇದು ಸ್ಪೇಸಸ್ ಆಗಿರುವಂಥ ಟೆರಸ್ಸು ನೋಡಿ. ಓಕೆ, ವಾಟರ್ ಪ್ರೂಫಿಂಗ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಟ್ಯಾಂಕ್ ರೂಮ್ ಇದೆ. ಸ್ನೇಹಿತರೆ, ಮನೆ ನೋಡಿದ್ರಿ. ಇದೇ ರೀತಿಯಲ್ಲಿ ನಿಮಗೂ ಕೂಡ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು ಅಂತಂದರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಹೊಸ ಆಫರ್ಗಳು ಕೂಡ ನಡೀತಾ ಇರುತ್ತೆ. ಸೊ ದಯವಿಟ್ಟು ಒಂದ್ಸತಿ ಕಾಲ್ ಮಾಡಿ ಏನು ಆಫರ್ ನಡೀತಾ ಇದೆ ಅನ್ನೋದನ್ನು ತಿಳ್ಕೊಳ್ಳಿ. ಕೊಟೇಶನ್ ತೊಗೊಳ್ಳೋದನ್ನು ಮರಿಬೇಡಿ ವೀಕ್ಷಕರೇ. ಸ್ಕ್ರೀನ್ ಮೇಲೆ RCC ನಂಬರ್ ಕೊಟ್ಟಿರ್ತೀನಿ. 8ನೇ ಮೈಲಿಯಲ್ಲಿ ಇವರ ಆಫೀಸ್ ಇದೆ. ದಯವಿಟ್ಟು ಒಂದು ಬಾರಿ ವಿಸಿಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ನಮಸ್ಕಾರ.